ಹಾಯ್ ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ದೊಡ್ಡ ದೊಡ್ಡ ಸಮುದ್ರ ಸಿಗಡಿದು ಒಂದು ಕೆಂಪು ಮೆಣಸಿನ ಒಂದು ಸೂಪರಾದ ಗ್ರೇವಿ ಮಾಡಿದ್ದೇನೆ. ಅದು ಹೇಗೆ ಮಾಡಿದ್ದು ಮತ್ತು ಅದಕ್ಕೆ ಏನೆಲ್ಲ ಹಾಕಿದ್ದೇನೆ ಅಂತ ಹೇಳ್ಕೊಡ್ತಾನೆ. ಇವತ್ತು ಪ್ರಾನ್ಸ್ ನಾನು ಮನೆಯಲ್ಲೇ ಕ್ಲೀನ್ ಮಾಡಿದ್ದು. ಅಲ್ಲಿಂದ 2 ಕಿಲೋ ಫ್ರಾನ್ಸ್ ಮಾರ್ಕೆಟಿಂದ ತಂದಿದ್ದು. ಇದು ಒಳ್ಳೆ ಸಮುದ್ರದ ಫ್ರಾನ್ಸ್. ಹಾಗಾಗಿ ಅಲ್ಲಿ ಕ್ಲೀನ್ ಮಾಡಿದರೆ ನಮ್ಮ ತಲೆಯನ್ನೆಲ್ಲ ಅವರು ಬಿಸಾಕ್ತಾರೆ. ತಲೆಯಲ್ಲಿ ಕೂಡ ಒಂದು ಅಡುಗೆ ಆಗುತ್ತಲ್ವ, ಹಾಗಾಗಿ ನಾನು ಮನೆಯಲ್ಲೇ ಕ್ಲೀನ್ ಮಾಡಿದೆ. ಇದನ್ನು ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸಿದ್ರೂ ನಾವು ಕ್ಲೀನ್ ಮಾಡಿದಾಗ ತುಂಬ ಕ್ಲೀನಾಗಿರ್ತದೆ. ಈಗ ತಲೆಯನ್ನು ಮೊದಲು ಸಪ್ರೇಟ್ ಮಾಡಿ ನಾನು ಅದರ ಸಿಪ್ಪೆ ತೆಗೆದು ಅದರ ಬೆನ್ನಿನ ಭಾಗದಲ್ಲಿ ಗಲೀಜಿದೆ ಅದನ್ನು ಕ್ಲೀನಾಗಿ ತೆಗಿಬೇಕು. ಆಮೇಲೆ ತಲೆಯದ್ದು ನಾವು ಆ ಜುಟ್ಟು ತಲೆ ಮೇಲ್ಭಾಗ ಎಲ್ಲ ಕಟ್ ಮಾಡಿ ತಲೆಯನ್ನು ಕೂಡ ಒಂದು 4-5 ಸಲ ತೊಳಿಬೇಕು, ಯಾಕಂದರೆ ಹೊಯ್ಗೆ ಇರ್ತದೆ. ಈಗ ಬೇಗ ಬೇಗ ನಾನು ಇವತ್ತು ಸಿಗಡಿ ಮೀನನ್ನ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಸಿಗಡಿನ ಕನಿಷ್ಠ ಪಕ್ಷ ಒಂದು 3-4 ಸಲ ತೊಳಿಬೇಕು, ಯಾಕಂದರೆ ಅದರಲ್ಲಿ ಹೊಯ್ಗೆ ಒಳಗಡೆ ಇರೋದು ನಮಗೆ ಗೊತ್ತಾಗೋದಿಲ್ಲ. ಆಮೇಲೆ ಈಗ ನೋಡಿ ತೊಳೆದಾಯಿತು. ತಲೆಯನ್ನು ನಾನು ಸೆಪ್ರೇಟ್ ಮಾಡಿ ಅದನ್ನು ಸಾರು ಮಾಡುವಂಥ. ಈಗ ಸಿಗಡಿಯ ಪೀಸ್ ಮಾತ್ರ ನಾನು ತಗೊಂಡಿದ್ದೇನೆ. ಈಗ ಸಿಗಡಿಗೆ ಮೊದಲು ನಾನು ಇಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ, ಆಮೇಲೆ ಮೆಣಸಿನ ಪೇಸ್ಟ್ ಮಾಡಿದ್ದು ಇದು 1-2 ಸ್ಪೂನು. ಈಗ ನಾನಿಲ್ಲಿ 1.5 ಸ್ಪೂನ್ 2 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೇನೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ ಗ್ರೇವಿಗೆ ಉಪ್ಪು ಹಾಕಲಿಕ್ಕಿದೆ. ನಂತರದಲ್ಲಿ 1-2-3 ಸ್ಪೂನಷ್ಟು ಚಿಲ್ಲಿ ಪೇಸ್ಟನ್ನು ನಾವು ಹಾಕಬೇಕು. ಕಮ್ಮಿ ಮಾಡ್ಬೋದು, ಹೆಚ್ಚು ಮಾಡ್ಬೋದು. ಈಗ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆಯಷ್ಟು ಕಾಲ ಇಡಬೇಕು. ಇಟ್ಟ ಮೇಲೆ ನಾವು ಇದನ್ನು ಎಲ್ಲ ಒಂದು ಅರ್ಧ ಗಂಟೆ ಕಳೆದ ಮೇಲೆ ಇದನ್ನು ಒಂದು 4-5 ಸ್ಪೂನ್ ಎಣ್ಣೆ ಹಾಕಿ ನಾವೇನು ಮಾಡಬೇಕು, ಇದನ್ನೆಲ್ಲ ಫ್ರೈ ಮಾಡ್ತಾ ಹೋಗಬೇಕು ನಾವು. ಅದಕ್ಕಿಂತ ಮೊದಲು ಇದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನಾವು ಕಟ್ ಮಾಡಿಡುವ, ಆಯಿತು. ಅದು ಮ್ಯಾರಿನೇಟ್ ಆಗಲಿ. ನಾನಿಲ್ಲಿ ಸಾಂಬಾರು ಈರುಳ್ಳಿ ತಗೊಂಡಿದ್ದೇನೆ, ಒಂದು 100 ಗ್ರಾಮ್ ಅಷ್ಟು ತಗೊಂಡಿದ್ದೇನೆ. ಇದರ ಸಿಪ್ಪೆ ಎಲ್ಲ ತೆಗೆದು ಅದನ್ನು ದೊಡ್ಡ ಈರುಳ್ಳಿನೆಲ್ಲ ಕಟ್ ಮಾಡಿ ಚಿಕ್ಕ ಈರುಳ್ಳಿನಾಗಿ ಬಿಟ್ಟಿದ್ದೇನೆ. ಒಂದು ಸ್ವಲ್ಪ ಶುಂಠಿ ಅಷ್ಟೇ ಸೇಮ್ ಅಳತೆಗೆ ಬೆಳ್ಳುಳ್ಳಿನ ಕೂಡ ಕಟ್ ಮಾಡಿ ತಗೊಂಡಿದ್ದೇನೆ. ಖಾರ ಕಮ್ಮಿ ಇರುವ 7-8 ಹಸಿಮೆಣಸಿನಕಾಯಿ ಕೂಡ ರೆಡಿ ಮಾಡಿದ್ದೇನೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ರೆಡಿ ಮಾಡಿದ್ದೇನೆ. ಈಗ ಬಾಣಲಿ ತಗೊಂಡು ಮೊದಲು ನಾವು ಸಿಗಡಿ ಮೀನನ್ನ 2 ಭಾಗದಲ್ಲಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸರಿಯಾಗಿ ಫ್ರೈ ಮಾಡಬೇಕು. ಯಾಕಂದರೆ ಸಿಗಡಿ ದೊಡ್ಡ ಸಿಗಡಿ ಬೇಯಲಿಕ್ಕೆ ಒಂದು 12-15 ನಿಮಿಷ ಬೇಕೇ ಬೇಕು. ಚಿಕ್ಕ ಸಿಗಡಿ ಅಂದರೆ ಒಂದು 8-9 ನಿಮಿಷದಲ್ಲಿ, ಅದಕ್ಕಿಂತ ಚಿಕ್ಕ ಸಿಗಡಿ ಅಂದರೆ 4-5 ನಿಮಿಷದಲ್ಲಿ ಫ್ರೈ ಆಗ್ತದೆ, ಬೇಯ್ತದೆ. ಈಗ 2 ಸೈಡಲ್ಲಿ ಇದನ್ನು ನಾವು ಒಂದು ಮೀಡಿಯಮ್ ಅಥವಾ ಫುಲ್ ಫ್ಲೇಮಲ್ಲಿಟ್ಟರೆ ನಾವು ಪಕ್ಕದಲ್ಲಿ ಇರಬೇಕು. ಇಲ್ಲಾಂದರೆ ಫುಲ್ ಫ್ಲೇಮಲ್ಲಾದರೂ ಇಡ್ಬೋದು, ತೀರ ಚಿಕ್ಕ ಫ್ಲೇಮಲ್ಲಿ ಇಡಬೇಡಿ. ಇದನ್ನು 2 ಸೈಡಲ್ಲಿ ನಾವು ಫ್ರೈ ಮಾಡಿ ತೆಗಿಬೇಕು, ಆಗಲೇ ನಮಗೆ ಅದು ಸರಿಯಾಗಿ ಬೆಂದು ಸಿಗೋದು. ಆಗಾಗ ಅದನ್ನು ಮಗುಚಿ ಹಾಕಿದಾಗ ಒಳ್ಳೆ ಫ್ರೈ ಆಗ್ತದೆ. ಫ್ರೈ ಆಗಿಲ್ಲ ಅಂದರೆ ಮತ್ತೆ ಇದು ಕೊನೆಯಲ್ಲಿ ಅಡುಗೆ ಮಾಡುವಾಗ ಅಷ್ಟೊಂದು ಬೇಯಿಸ್ಲಿಕ್ಕಿಲ್ಲ, ಇಲ್ಲೇ ನಮಗೆ ಪೂರ್ತಿಯಾಗಿ ಬೆಂದು ಸಿಗಬೇಕು. ಈಗ ಉಳಿದ ಸಿಗಡಿನೂ ಕೂಡ, ಈ ಸಿಗಡಿ ಬೇಯ್ತಾ ಚಿಕ್ಕದಾಗ್ತದಲ್ಲ, ಸ್ವಲ್ಪ ಸಿಗಡಿ ಬಾಕಿದರೆ ಇದಕ್ಕೆ ಹಾಕ್ತಾ ಹೋಗಿ. ಹಾಗೆ ಈಗ ಎಲ್ಲ ಸಿಗಡಿ ನೋಡಿ ಫ್ರೈ ಆಗ್ತಾಯಿದೆ. ಇನ್ನೊಂದು 2 ನಿಮಿಷ ಫ್ರೈ ಆದಮೇಲೆ ಇದನ್ನು ತೆಗಿಬೇಕು. ಇದನ್ನು ಹೀಗೆ ಒಂದು ತೆಗೆದು ಬೇರೆ ಪಾತ್ರೆಗೆ ಹಾಕಬೇಕು. ಮತ್ತು ಅಡುಗೆಗೆ ನಾವು ರೆಡಿ ಆಗಬೇಕೀಗ. ಮೊದಲು ನಾವು ಬಾಣಲಿನ ಚೆನ್ನಾಗಿ ಬಿಸಿ ಮಾಡಿ 1-2 ಸ್ಪೂನ್ ಎಣ್ಣೆ ಹಾಕು. ಇದರಲ್ಲಿ ಆಲ್ರೆಡಿ ನಾವು ಎಣ್ಣೆ ಹಾಕಿ ಫ್ರೈ ಮಾಡಿದ್ದೇವಲ್ವ, ಅದಕ್ಕೆ ಎಣ್ಣೆ ಹಾಕಿ ನಮ್ಮ ಸಾಂಬಾರು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಆಲ್ಮೋಸ್ಟ್ ಅದೊಂದು 3/4 ಕೆಂಪು ಬಣ್ಣಕ್ಕೆ ತಿರುಗುವಷ್ಟು ನಾವು ಫ್ರೈ ಮಾಡಬೇಕು. ಇದು ಫ್ರೈ ಆಗ್ತಾ ಬರುವಾಗ ನಾವು ಅದಕ್ಕೆ ನಾವು ಕಟ್ ಮಾಡಿರುವ ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕಿ ಫ್ರೈ ಮಾಡಬೇಕು. ನಂತರ ಅಲ್ಲಿ ನಮ್ಮ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕಿ ಕೂಡ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಬೇಕು. ಅದು ಗೊತ್ತಾಗ್ತದೆ ನಮಗೆ ಹಸಿ ವಾಸನೆ ಹೋಗುವಾಗ. ಹೀಗೆ ಫ್ರೈ ಮಾಡಿ ಕೊನೆಯಲ್ಲಿ ಕರಿಬೇವು ಸೊಪ್ಪನ್ನು ಹಾಕಿ, ಕರಿಬೇವು ಸೊಪ್ಪು ಕೂಡ ಅದರಲ್ಲಿ ಫ್ರೈ ಆಗಬೇಕು. ಈಗ ನೋಡಿ ನಮ್ಮ ಈರುಳ್ಳಿ ಕೆಂಪು ಬಣ್ಣಕ್ಕೆ ಬಂದಿದೆ, ಹೀಗೆ ಕೆಂಪು ಬಣ್ಣಕ್ಕೆ ಬರಬೇಕು. ಈಗ ಕರಿಬೇವು ಸೊಪ್ಪನ್ನು ಹಾಕಿ 1-2 ನಿಮಿಷ ಮತ್ತೆ ಫ್ರೈ ಮಾಡಿ. ಹೀಗೆ ಫ್ರೈ ಮಾಡಿ ಮತ್ತೆ ಇದಕ್ಕೆ ಒಂಚೂರು ಉಪ್ಪನ್ನು ಹಾಕ್ಕೊಳ್ಳಿ. ನಾವು ಸಿಗಡಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೇವೆ. ಈಗ ಒಂದು ಸಣ್ಣ ಕಪ್ಪಲ್ಲಿ ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಹಾಕಿ, ಸಣ್ಣ ಕಪ್ಪು ಸಾಕು, ನಿಮಗೆ ಖಾರ ಹೆಚ್ಚು ಕಮ್ಮಿ ಮಾಡ್ಬೋದು. ಹಾಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಹೋಗಿ. ಈಗ ಅರ್ಧ ಸ್ಪೂನಷ್ಟು ಕರಿಮೆಣಸಿನ ಕಾಳಿನ ಪುಡಿ, ಬ್ಲ್ಯಾಕ್ ಪೆಪ್ಪರ್ ಪುಡಿ, ಆಮೇಲೆ ಅರ್ಧ ಸ್ಪೂನ್ ಗರಂ ಮಸಾಲೆ, 1 ಸ್ಪೂನು ಧನಿಯಾ ಪುಡಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ.
ಮಧ್ಯೆ ಮಧ್ಯೆ ನಾವು ನೀರು ಚಿಮುಕಿಸಿದ್ದೀವಿ, ಇನ್ನು ನೀರು ಹಾಕಬೇಕಾದ ಅಗತ್ಯ ಇಲ್ಲ. ಆಲ್ರೆಡಿ ನಮ್ಮ ಸಿಗಡಿ ಮೊದಲೇ ಬೆಂದಿದೆ ಅಲ್ವಾ. ಈಗ ಒಳ್ಳೆಯ ಒಂದು ಘಮ ಘಮ ಅಂತ ಫ್ಲೇವರ್ ಕೊಡ್ತದೆ. ಅಷ್ಟೊತ್ತಿಗೆ ಕೊನೆಯದಾಗಿ ನೀವು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ, ಬೇಕಂದರೆ ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು. ಇವತ್ತು ಕ್ಯಾಪ್ಸಿಕಮ್ ಇರಲಿಲ್ಲ, ಕ್ಯಾಪ್ಸಿಕಮ್ ಹಾಕಿದರೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಹಾಗೆ ಈರುಳ್ಳಿ ಎಲೆಯನ್ನು ಕೂಡ ಹಾಕ್ಬೋದು, ಬೇಕಂದ್ರೆ ಮಾತ್ರ, ಆಪ್ಷನ್ ಇಲ್ಲ ಅದು. ನಿಮ್ಗೆ ಬೇಕಂದ್ರೆ ಹಾಕ್ಬೋದು, ಹೋಟ್ಲಲ್ಲೆಲ್ಲ ಹಾಕಿರ್ತಾರಲ್ವ. ಈಗ ನಮ್ಮ ಫ್ರಾನ್ಸ್ ರೆಡಿಯಾಗಿದೆ. ಎಲ್ಲರೂ ಕೂಡ ಮನೇಲಿ ಹೀಗೆ ಮಾಡಿ ನೋಡಿ. ಇದೊಂದು ಅನ್ನ ರಸಮ್ ಇದ್ದರೆ ಸಾಕು, ತುಂಬ ಊಟ ಮಾಡಲಿಕ್ಕೆ ಸೊಗಸಾಗಿರ್ತದೆ. ಹಾಗೆ ಇದು ದೊಡ್ಡ ದೊಡ್ಡ ಫ್ರೆಂಡ್ಸ್, ಒಂದೆರಡು ತಿಂದ ತಕ್ಷಣ ನಮ್ಮ ಹೊಟ್ಟೆ ಕೂಡ ತುಂಬ್ತದೆ. ಈಗ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸಿ, ಇದೆಲ್ಲವೂ ಕೂಡ ಕೊತ್ತಂಬರಿ ಸೊಪ್ಪು ಅಥವಾ ಕ್ಯಾಪ್ಸಿಕಮ್ ಇದೆಲ್ಲ ಬೇಕಂದರೆ ಮಾತ್ರ, ಕೆಲವರಿಗೆ ಕೊತ್ತಂಬರಿ ಸೊಪ್ಪು ಆಗೋದಿಲ್ಲ. ಹಾಗೆ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದೆ, ನನಗೂ ಸ್ವಲ್ಪ ದೂರನೇ, ಆದರೆ ಮನೆಯಲ್ಲೆಲ್ಲರಿಗೆ ಇಷ್ಟ ಆಗ್ತದೆ. ಹಾಗೆ ನಮ್ಮ ಸಿಗಡಿ ಗ್ರೇವಿ ರೆಡಿ ಆಯಿತು. ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ ನೋಡಿ. ಮತ್ತಷ್ಟು ಒಳ್ಳೊಳ್ಳೆ ಅಡುಗೆಯೊಂದಿಗೆ ಬರ್ತೀನಿ. ನಿಮ್ಮೆಲ್ಲರ ಸಪೋರ್ಟು, ಪ್ರೀತಿ, ಪ್ರೋತ್ಸಾಹ ಎಲ್ಲವೂ ಇರಲಿ. ಒಳ್ಳೊಳ್ಳೆ ಹೊಸ ಹೊಸ ಅಡುಗೆ, ಸುಲಭ ಅಡುಗೆಯೊಂದಿಗೆ ನಾನು ಬರ್ತೀನಿ. ಇದೆಲ್ಲ ಕಷ್ಟವೇ ಇಲ್ಲ, ಸುಲಭವಾಗಿ ಮಾಡ್ಬೋದು. ಫ್ರಾನ್ಸ್ ನಿಮಗೆ ಅಂಗಡಿಯಲ್ಲಿ ಕ್ಲೀನ್ ಮಾಡಿ ಕೊಡ್ತಾರೆ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.